ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇನು ಸಾಫ್ಟ್ವೇರ್ನಾಗ ನೀವು ಏನು ಬೇಕಾದ್ರೂ ಫಾಲೋವರ್ ಮಾಡ್ಕೋಬೋದಲ್ಲ. ನಿಮ್ಮ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬೋದು. ಅದಕ್ಕೇನು ಕಾಂಗ್ರೆಸ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೀವು ನೇರವಾಗಿನೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಹೌದೌದು, ಅದೇ ಅದೇ ಅದು ಕಾಂಗ್ರೆಸ್ಸೇ ದೇಶ, ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದರೆ ಇವ್ಕೆ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ, ಅಲ್ಲೇ ನಾವು ಅವಕ್ಕೆ ತಿಲ್ಲಕ್ಕೆ ಕೂಳಿಲ್ಲ, ಅವೇ ಬಿಕನಾಶಿ ಹಂಗೆ ಅಡ್ಡಾಡಕತ್ತಾವು. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತಾರ ಅವ್ರು ಉಲ್ಟಾ. ಮತ್ತು ಲಾಹೋರ್ನಾಗ ಜೈನ ಟೆಂಪಲ್ ಚೌಕತ್ತಿಟ್ಟಾರ. ನಿನ್ನೆ ನೋಡಿದ್ರಲ್ಲ ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ. ಅಲ್ಲಿದಿಂದ ಕೃಷ್ಣಾನಗರಿ ಅಂತ ಹೇಳಿ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ಲವ, ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು, ಇನ್ನವರೆಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದರೆ ಭಾರತದ ಇದನ್ನು ಮಾಡ್ಲಕತ್ತಿ ಉದ್ದೇಶ ಏನಂದರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕೆ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗಿನ ತರ್ಬೇಕಂತ ಹಿಂದೂ ಹೆಸರು ಇಡ್ಲಾಕತ್ತಾರೆ. ಅಂದ್ರೆ ಪಾಕಿಸ್ತಾನ ದಿವಾಳಿ ಆಗೈತೆ ಅನ್ನೋದಕ್ಕೆ ನೀವು ಉದಾಹರಣೆ.